ಇದ್ರ ಹೆಸರೇನು? ಒಂಟೆ ಒಂಟೆ. ಸಾಯಂಕಾಲಲ್ಲಿ ಬರ್ತಿದ್ದಿಲ್ಲ, ಯಾಕಂದ್ರೆ ಅವನು ಅವಾಗಿಂದ ಬಾಡಿಗೆ ಆಗಿಲ್ಲ ಅಂತ ನಿಂತಿದ್ದ. ನೋಡ್ತಿದ್ದೆ ನಾನಂತೂ ಅವಾಗಿಂದ ನೋಡ್ತಿದ್ದೆ, ಅದಕ್ಕೆ ಸಾಯಂಕಾಲಲ್ಲಿ ಬಂದೆ. ಎಷ್ಟು ಆಟೋದಲ್ಲೂ ಕೂಡ 100 ರೂಪಾಯಿನೇ ಕೇಳಿದ್ರು, ಸಾಯಂಕಾಲಲ್ಲಿ 90 ರೂಪಾಯಿ ಕೇಳ್ದ. ಅದಕ್ಕೆ 100 ರೂಪಾಯಿನ ಕೊಟ್ಟು ಹೋಗ್ತೀನಿ, ಅದಕ್ಕೆ ಬಂದೆ. ಇಲ್ಲಾಂದರೆ ಒಬ್ರಿಗೆ ಕಷ್ಟ ಕೊಡೋದೇನಿಲ್ಲ, ಅವ್ನು ದುಡ್ಕೊಂಡು ತಿಂತಿದ್ದಾನೆ ಅಷ್ಟೇ. ಹಲೋ ಗೈಸ್, ನನ್ನ ವೀಡಿಯೋ ಕಂಟೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಇವಾಗ ನಾವು ಹೋಗ್ತಿರೋದು ಅಜ್ಮೀರ್ ಶರೀಫ್ ದರ್ಗಾ, ರಾಜಸ್ಥಾನಲ್ಲಿರೋದು. ಆ ದರ್ಗಾ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ನಮ್ಮಿಬ್ರು ಬಾಯ್ಸ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಸರ್ ಇಲ್ಲಿ ನೋಡಿ ಸರ್, ಮಕ್ಸೂದ್ ಬಾಯ್, ಅಕ್ಕು ಬಾಯ್. ಸ್ವಲ್ಪ ಹೊರಗಡೆ ಹೋದ್ರೆ ನಾವು ಸ್ವಲ್ಪ ಹಚ್ಕೊಂಬಂದ್ಬಿಡ್ತೀವಿ. ನಡೀರಿ ಹೋಗೋದು. ಇದು ಏನು ಸರ್ ಇದು? ಹತ್ತರ ಇದು ಸೆಂಟ್ ಹಾಕೋಗ್ಬಿಟ್ಟು ಮಗ. ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನು ಒಬ್ಬನೇ. ಇದು ಸೆಂಟ್ ನನಗೆ ಆಗಲ್ಲ, ಅದಕ್ಕೆ ನಾನು ಹೊರಗಡೆ ಹೋಗ್ಬಿಡ್ತೀನಿ. ನೀನು ಆಮೇಲೆ ಹಚ್ಕೊಳಪ್ಪ ಅಂತ ಹೇಳಿದೆ. ಇವಾಗ ಹಚ್ಕೊಳಪ್ಪ, ನಾನು ಹೋಗ್ಬಿಡ್ತೀನಿ. ಹತ್ತಾರ ಮಸ್ತ್ ಇರುತ್ತೆ. ಅಂದರೆ ನನಗಾಗಲ್ಲ, ಏನು ಮಾಡೋದು, ಮೊದಲಿಂದನೂ ನನಗೆ ಅಭ್ಯಾಸ ಇಲ್ಲ. ಬರೀ ಹೋಗೋಣ, ಬರೀ. ಆದರೆ ಈ ದರ್ಗಾಕ್ಕೆ ಬಂದರೆ ಬರೇ ಕೈಯಲ್ಲಂತೂ ಹೋಗಲ್ಲ ಗುರು. ಪಕ್ಕ ಫಿಕ್ಸ್ ಆಗಿ 3ನೇ ಸತಿ ನಾನು ಇಲ್ಲಿಗೆ ಬರ್ತಿರೋದು. 3ನೇ ಸತಿ ಇದಕ್ಕೆ. 3ನೇ ಸತಿನೂ ಇದೇ ಹೋಟೆಲಲ್ಲೇ ಇದ್ದೀನಿ. ಅದಕ್ಕೆ ಕರ್ಕೊಂಬಂದಿದ್ದೀನಿ ಹುಡುಗರಿಗೆ. ಟೋಪಿ ತಗೊಳೋದು ಮರೆತುಬಿಟ್ಟೆ. ಈ ವಿಡಿಯೋ ಹಿಂದಿಯಲ್ಲಿ ಮಾಡಲ್ಲ, ನಾನು ಕನ್ನಡನೇ ಅಲ್ಲ ಮಾತಾಡೋದು. ಕನ್ನಡ ವ್ಯೂವರ್ಸೇ ಇರೋದು, ಅದಕ್ಕೆ ಕನ್ನಡನೇ ಮಾತಾಡ್ತೀನಿ. ಚಲೋ, ಇದೊಂದು ವರ್ಡ್ ಬಂತು, ಬೇಜಾರಾಗಬೇಡಿ. ಚಲೋ. ಒಂದು ಸ್ವಲ್ಪ ಅಲ್ಲಿ ರೋಡಾಗಿ ಹೋಗ್ತಾ ಮಾಡ್ಕೊಂಡು ಹೋಗ್ತೀನಿ. ಬರ್ರಿ, ಸ್ವಲ್ಪ ವೀಡಿಯೋ ಪೋಸ್ಟ್ ಮಾಡ್ಬೇಕು, ಅದಕ್ಕೆ. ಇವಾಗ ನಾವು ಹೋಗ್ತಿರೋದು ದರ್ಗಾ ಹತ್ರ ಹೋಗ್ತಿದ್ದೀವಿ. ಈ ರೋಡು ಮಸ್ತ್ ಐತೆ, ಅಂದರೆ ಫುಲ್ ಶಾಪಿಂಗ್ ಮಾಡೋ ರೋಡ್ ಇದು. ಶಾಪಿಂಗ್ ಏನು ಬೇಕಾದರೂ ಮಾಡ್ಬೋದು. ಆದರೆ ಈ ರೋಡಲ್ಲಿ ವಿಚಿತ್ರ ಜನಗಳು ಸಿಗ್ತಾರೆ. ನೋಡಿದ್ರೆ ಒಂಥರ ನನಗೆ ಬೇಜಾರಾಯಿತು. ಒಬ್ಬರು ಕಾಲಿಲ್ಲ, ಕೈ ಇಲ್ಲ. ನಿಮಗೂ ತೋರಿಸ್ತೀನಿ. ಒಂಥರ ಹೆಂಗಾಯ್ತಂದರೆ ನನಗೆ ನೋಡಿ, ಬೆಳಿಗ್ಗೆ ಹೋಗಿ ನಾನು ನೋಡಿದೆ, ಒಂಥರ ಆಗ್ಬಿಡ್ತು ನನಗೆ. ಸುಮ್ಮನೆ ಆಗಿಬಿಟ್ಟೆ. ಮತ್ತು ದರ್ಗಾ ಹತ್ರ ಹೋಗಿ ನಿಂತ್ಕೊಂಡೆ. ಯಾಕಂದರೆ ಒಂಥರ ಕಣ್ಣಿಗೆ ನೀರು ಬಂದಂಗೆ ಆಗ್ಬಿಡ್ತು. ಬೆಳಗ್ಗೆ 5 ಗಂಟೆಗೆ ಏನು ಹೋಗಿದ್ದೆ ನಾನು. ಕಣ್ಣಿಗೆ ನೀರು ಬಂದುಬಿಟ್ಟು ನನಗೆ ನಿಜ. ಯಾಕಂದರೆ 5 ವರ್ಷದಿಂದ ಕಾಯ್ತಿರೋದು ಇಲ್ಲಿಗೆ ಬರಬೇಕು ಅಂತೇಳಿ. ಇವತ್ತು ಸಿಕ್ಕೈತೆ ನನಗೆ ನನಗೆ ಟೈಮಲ್ಲ, ಅವ್ರು ಕರ್ಕೊಂಡಿರೋದು ಇವತ್ತು. ನನಗೆ ಭಾಳ ಖುಷಿ ಆಯಿತು. ಕಣ್ಣೀರಂತೂ ಬಂದೇ ಬಿಟ್ಟು ನನಗೆ ದರ್ಗಾ ನೋಡಿ ತುಂಬ ಖುಷಿ ಆಯಿತು. 4-5 ವರ್ಷ ಕಾದಿರೋದು ಗುರು ಇಲ್ಲಿಗೆ ಬರಬೇಕಂತ ನಾನು. 5 ವರ್ಷ. ಇವಾಗ ಈ ರೋಡಲ್ಲಿ ಶಾಪಿಂಗು ಏನೇನೈತೆ ಎಲ್ಲ ತೋರಿಸ್ತೀನಿ ನೋಡಿ. ಆದರೆ ಫುಲ್ ರಶ್ ಇದೆ. ಇದು ರೋಡ್ ಅಂತ ಫುಲ್ ರಶ್ ಇರುತ್ತೆ. ಯಾವಾಗ ನೋಡಿದ್ರು ಅಷ್ಟೇ, ಫುಲ್ ರಶ್. ಬೆಳಿಗ್ಗೆ ಅಂತೂ ಯಾರೂ ಇದ್ದಿಲ್ಲ, ಇವಾಗ ಫುಲ್ ರಶ್ ಆಗಿಬಿಟ್ಟಿದ್ದಾರೆ. ಇವಾಗ ನಮ್ಮ ಅಕ್ಕ ಗುಡ್ ಬಾಯಿ ಟೋಪಿ ತಗೊಂತಾನಂತೆ. अंधे भाई तू एक लेगा ले दाल एक ले दाल ले एक वो ले वो ಇಬ್ರು ಒಂದೊಂದು ಟೋಪಿ ತಗೊಂಡಿದ್ದಾರೆ. मैडम हमें सलामी ले लेके आएंगे तब आएंगे. ಇಲ್ಲಿ ಹೆಂಗಪ್ಪ ಅಂದರೆ ಅವರು ಭಿಕ್ಷೆ ಬೇಡಕ್ಕೆ ಬರ್ತಾರೆ, ಕೋಡಾವರೆಗೂ ಹೋಗಲ್ಲ, ಸೀದಾ ರೂಮ್ ಹತ್ರನೇ ಬರ್ತಾರೆ. ಕೋಡಾವರೆಗೂ ಬಿಡೋದೇ ಇಲ್ಲ, ಹೋಗೋದು ಇಲ್ಲ. ಏನಾದರೂ ಒಂದು 10 ರೂಪಾಯಿ ಕೊಟ್ಟರೆ ಇಸ್ಕೊಳಲ್ಲ, 20 ರೂಪಾಯಿ ಕೊಟ್ಟರು ಇಸ್ಕೊಳಲ್ಲ. ಏನು 50-100 ಮೇಲೆ ಕೊಡಲೇಬೇಕು ಇವರಿಗೆ. ಕೊಟ್ಟಿಲ್ಲ ಅಂದ್ರೆ ಬಿಡೋದು ಇಲ್ಲ, ರೂಮ್ ಹತ್ರ ಬರ್ತಾರೆ ಸೀದಾ. ಆದರೆ ಇಲ್ಲಿ ಮೊಬೈಲ್ ಇಟ್ಕೊಳಕ್ಕೆ ಭಯ ಆಗುತ್ತೆ ಗುರು. ಬಾರೇ ಕಳ್ತನ ಅಂತ ಹೇಳ್ತಿದ್ದಾರೆ. ಮೊಬೈಲ್ ಎಲ್ಲ ಡೇಂಜರಪ್ಪ ಅಂತೇಳಿ ಕಳಿಸಿದ್ದಾರೆ ನನಗೆ ಹೋಟೆಲ್ ಅವರು. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಅಂತ ಹೇಳಿದ್ದಾರೆ.
ರೂಮಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಜೀವನೇ ಹೋಗ್ಬಿಡಿದ್ ಗುರು, ಸಾಕಾಗ್ಬಿಡ್ತು. ಇವಾಗ ಮತ್ತೆ ಒಳಗೆ ಹೋಗ್ತಿದ್ದೀವಿ, ಬನ್ನಿ. ಇವ್ರು ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಬೆಳಿಗ್ಗೆ ಸೇಮ್ ಸಿಚುವೇಶನ್ ನನಗೂ ಹಿಂಗಿದ್ದಿದ್ದು. ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅದು ಬೇರೆ ಫಸ್ಟ್ ಟೈಮ್ ಇವ್ರು ಬಂದಿರೋದು, ಅದಕ್ಕೆ ಪಾಪ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾನು 3ನೇ ಸತಿ ಬಂದ್ರೂ ಶಾಕಾಗಿ ನಿಂತ್ಕೊಂಡ್ಬಿಟ್ಟೆ. 4-5 ವರ್ಷ ಗುರು ಕಾದಿದ್ದು ಇಲ್ಲಿಗೆ ಬರೋಕ್ಕೋಸ್ಕರ. ಇವಾಗ ಕರ್ಸ್ಕೊಂಡಿದ್ದಾರೆ. ಖುಷಿ ಆಗ್ತೈತಂದರೆ ಅಷ್ಟಿಷ್ಟೆಲ್ಲ ಹೇಳ್ಕೊಳಕ್ಕಾಗಂಗಿಲ್ಲ ಅಷ್ಟೇ. ಇನ್ನು ಒಳಗೆ ತೋರಿಸ್ತೀನಿ, ಇನ್ನು ಒಳಗೆ ಹೋಗ್ತಿದ್ದೀನಿ. ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. कल्पने
ಇದು ಏನಪ್ಪ ಅಂದರೆ ಇಲ್ಲಿ ಅಡುಗೆನೂ ಮಾಡ್ತಾರೆ. ಅಡುಗೆ ಅಂದರೆ ಪಾಯಸ ಅದೆಲ್ಲ ಮಾಡ್ತಾರೆ. ಆಮೇಲೆ ಉಂಡಿನೂ ಇಲ್ಲಿ ದುಡ್ಡು ಬೆಳಿಗ್ಗೆ ಹೊತ್ತು ದುಡ್ಡು ಅಕ್ಕಿ ಏನೇನಾಯಿತು ಎಲ್ಲ ಹಾಕೋಗ್ತಾರೆ ಅದರಲ್ಲಿ. ಮತ್ತು ಸಂಜೆ ಆದರೆ ರಾತ್ರಿಯಿಂದ ಅದು ಎಲ್ಲ ಪಾಯಸ ಎಲ್ಲ ಅಡುಗೆ ರೆಡಿ ಮಾಡಿ ಪಾಯಸ ಮಾಡ್ತಾರೆ ಇಲ್ಲಿ. ಇಲ್ಲಿ ನೋಡಿ ದುಡ್ಡು ಎಷ್ಟೋ ಕೊಂದಿದ್ದಾವೆ ನೋಡಿ. ಸುಮ್ಮನೆ ಅಕ್ಕಿ ಚೀಲ ಅದು ಇದು ದುಡ್ಡು ಎಲ್ಲ ಏನೇನು ಸಿಗುತ್ತೆ ಎಲ್ಲ ಹಾಕೋಗ್ತಾರೆ ಅದ್ರಾಗೆ. ಬೆಳಗ್ಗೆ ನೋಡಿದಾಗ ಏನೂ ಇದ್ದಿಲ್ಲ ಅದರಲ್ಲಿ, ಸ್ವಲ್ಪ ಏನೂ ಇತ್ತು. ಇವಾಗ ಒಂದು 1/4% ಫುಲ್ ಆಗೈತೆ. ಅಯ್ಯೋ ದೇವ್ರೆ, ನಾನು ಶಾಕು. ಬೆಳಗ್ಗೆ 5 ಗಂಟೆಗೆ ನೋಡಿದಾಗ ಇವಾಗ ಎಷ್ಟು 11 ಗಂಟೆ ಆಗೈತೆ. ಎಷ್ಟು ಬಂದಿದ್ದಾವೆ ದುಡ್ಡು ಅಕ್ಕಿ. ಅಪ್ಪ ಓ ಗೊತ್ತಲ್ಲಿ ಇಲ್ಲಿ ನೋಡಿ ಗುರು, ದೊಡ್ಡ ಗಾಡಿ ಒಳಗೆ ಬರಲ್ಲ ಅಂತೇಳಿ ಕತ್ತೆ ಮೇಲೆ ಇಟ್ಕೊಂಡು ಹೆಂಗೆ ಹೋಗ್ತಿದ್ದಾರೆ. ಮೊದಲಿನ ಕಾಲದಾಗ ಎಲ್ಲಿ ನಡೀತಿತ್ತು ಇವಾಗೂ ಹಂಗೆ ನಡೀತೈತೆ ನೋಡಿ ಇಲ್ಲಿ. ಇದ್ರ ಹೆಸರೇನಪ್ಪ ಅಂದರೆ ಢಾಯಿ ದಿನ ಕಾ ಝೋಪಡ. ಅಂದರೆ 2.5 ದಿವಸದ್ದು ಗುಡಿಸಲು. ಇದಕ್ಕೆ 2.5 ದಿವಸದ ಗುಡಿಸಲು ಯಾಕಂತಾರಂದರೆ 2.5 ದಿವಸದಲ್ಲಿ ಕಟ್ಟಿರೋದು ಇದೆಲ್ಲ. ಇವಾಗ ನೀವು ನೋಡ್ತಿರೋದೆಲ್ಲ 2.5 ದಿವಸದಾಗ ಬರೀ 2.5 ದಿವಸದಾಗೆ ಕಟ್ಟಿರೋದು. 2.5 ದಿವಸದಾಗ ಕಟ್ಟಿದ್ದಾರೆ ಅಂದರೆ ಮೊದಲಿನ ಜನ ಕಟ್ಟೇ ಇರ್ತಾರೆ ಗುರು. ಮೊದಲು ಹೆಂಗಿರ್ತಾರೆ ಅಂತ ಗೊತ್ತಲ್ಲ. ಮೊದಲಿನ ಜನ ಕಟ್ಟಿರ್ತಾರೆ. ಆದರೆ ಇದೆಲ್ಲ ಕಟ್ಬೋದು ಅಂದ್ಕೊಳ್ರಿ. ಆಮೇಲೆ ಒಂದು ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಮರಿ 2.5 ದಿವಸದಾಗೆ ಕಟ್ಬೋದು. ಆದರೆ ಇದೆಲ್ಲ ಹೆಂಗೆ ಕೆತ್ತಿದ್ದಾರೆ ಅಂತ 2.5 ದಿವಸದಲ್ಲಿ. ನಾನಂತೂ ಶಾಕ್ ಇದೆಲ್ಲ ಕೇಳಿ. ಈ ಶಿಲೆ ಕೆತ್ತಿದಾರಲ್ಲ 2.5 ದಿವಸದಲ್ಲಿ ಹೆಂಗೆ ಕೆತ್ತಿದ್ದಾರೆ ಅಂತ. ಮತ್ತು ಅರಬಿಯಲ್ಲಿ ಏನೇನೋ ಬರೆದಿದ್ದಾರೆ, ನನಗಂತೂ ಗೊತ್ತಾಗಲ್ಲ ಅದು. ನಾನಂತೂ ಶಾಕ್ 2.5 ದಿವಸದಲ್ಲಿ ಇಷ್ಟೆಲ್ಲ ಕಟ್ಟಿದಾರಾ ಅಂತೇಳಿ. ಇದೆಲ್ಲ 2.5 ದಿವಸದಲ್ಲಿ. ಒಬ್ಬ ಇದು 2.5 ದಿವಸದಲ್ಲಿ ಯಾಕೆ ಕಟ್ಟಿದ್ದಾರೆ ಅಂದರೆ ಅವ್ರಿಗೆ ಟೈಮ್ ಕೊಟ್ಟಿದ್ದೆ ಅಷ್ಟಂತೆ. 2.5 ದಿವಸದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಕಟ್ಟಿರಿ ಅಂತ ಹೇಳಿದ್ರಂತೆ. 2.5 ದಿವಸದಲ್ಲಿ ಇದೆಲ್ಲ ಕಟ್ಟಿದ್ದಾರೆ ಅವರು. ಇನ್ನು ಮಿಕ್ಕಿದ ಸ್ವಲ್ಪ ಏನೋ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ತೋರಿಸ್ತೀನಿ ನೋಡಿ. ಅದು ಅದೇ ಇಲ್ಲಿ 2 ಇದೆ ನೋಡಿ, ಈ ಕಡೆ ಒಂದೈತೆ ಅಷ್ಟೇ ಉಳಿಸಿರೋದವರು. ಸ್ವಲ್ಪ ಉಳಿಸಿ ಹೋಗಿದ್ದಾರೆ. 2.5 ದಿವಸ ಆಯಿತು ಅಂತಿದ್ದಕ್ಕೆ ಎಲ್ಲ ಉಳಿಸಿ ಹೋಗಿದ್ದಾರೆ. ಆದರೆ ಭಾಳ ಶಾಕಿಂಗ್ ನ್ಯೂಸ್ ಇದು. 2.5 ದಿವಸದಲ್ಲಿ ಕಟ್ಟಿದ್ದಾರೆ ಅಂತ. 2.5 ದಿವಸದಲ್ಲಿ ಕಟ್ಟಿದ್ದಾರೆ ಅಂದ್ಕೊಳ್ಳಿ. ಅಂದರೆ 2.5 ದಿವಸದಲ್ಲಿ ಅದೆಲ್ಲ ಹೆಂಗೆ ಕೆತ್ತಿದ್ದಾರೆ. ಅದು ಅರಬಿಯಲ್ಲಿ ಕೆತ್ತಿದ್ದಾರೆ. ಮಸ್ತ್ ಐತೆ. ಅಂದರೆ ಅಲ್ಲೇ ಮೊದಲಿನ ಜನ ಹಂಗಿದ್ರು ಗುರು. ನಿಜ ಮೊದಲಿನ ಜನ ಹಂಗಿದ್ರು. ಮೊದಲಿನ ಜನ ಅಲ್ಲ ಅವ್ರು ಜನ ಅಲ್ಲ. ಇವಾಗ ಕಟ್ಟಿರೋದು ಇವರು ಜನ ಅಲ್ಲ. ಹೌದಾ? ನಾನೇನು ಎಲ್ಲ ತಿಳ್ಕೊಂಡಿಲ್ಲ ಗುರು. ನನಗೆ ಏನು ಗೊತ್ತಾಯ್ತೋ ಅದು ಹೇಳಿದ್ದೀನಿ ಅಷ್ಟೇ. ಮಾತ್ರ ಮಸ್ತ್ ಐತ್ ಗುರು. ಭಾರಿ ದಪ್ಪ ಐತ್ ಕಡ ಈ ಕೊಡ ದೊಡ್ಡ ಕಡ ತಗೊಂಡಿದ್ದಾರಂತೆ. ಏನು ಹೇಳ್ತಾನೆ ನೋಡಿ. 80 ರೂಪಾಯಿ ಗುರು. ಸೇಮ್ ವಿಷ್ಣುದಾದ ಫೀಲ್ ಬರ್ತೈತ್ ಗುರು. ನೋಡಿದ್ರು ಸೇಮ್ ಹಂಗೆ ಐತ್. ನಾನು ಎಗರಿಸ್ತೀನಿ. ಅಜ್ಮೀರ್ ಶರೀಫ್ ದರ್ಗಾ ಡೇ ನಂಬರ್ 2. ಡೇ ನಂಬರ್ 1ನಲ್ಲಿ ನಾನು ಚಪ್ಪಲಿ ಕಲ್ದೋದು ದರ್ಗಾ ಹತ್ರ. ಅದಕ್ಕೆ ಬೇರೆ ಚಪ್ಪಲಿ ತಗೊಂಡು ಹಾಕೊಂಡು ಹೋಗ್ತಿದ್ದೀನಿ. ಚಪ್ಪಲಿ ಎಲ್ಲ ಶೂ ಕಲ್ದೋಗಿದ್ದು, ಅದಕ್ಕೆ ಚಪ್ಪಲಿ ತಗೊಂಡೆ. ಇಲ್ಲಂತೂ ಫುಲ್ಲು ಮಳೆ ಬರ್ತೈತೆ. ಇವತ್ತು ಅಲ್ಲಿ ಮೇಲೆ ತಾರಾಗಢ ಹತ್ರ ಹೋಗಿ ಅಲ್ಲಿಂದ ಸೀದಾ ಮುಂಬೈ. ಈ ವ್ಲಾಗು ಅಲ್ಲೊಂದು ಸ್ವಲ್ಪ ಮೇಲೆವರೆಗೂ ಇರುತ್ತೆ. ಈ ದರಿದ್ರನ ಮಕ್ಕಳು ಆರನ್ನು ನೋಡ್ಕೊಂಡು ಈ ವ್ಲಾಗು ತಾರಾಗಢವರೆಗೂ ಇರುತ್ತೆ. ಕಂಟಿನ್ಯೂ ಮಾಡ್ತೀನಿ.
ಫುಲ್ ನೀರು ಹರ್ಕೊಂಡು ಹೋಗ್ತಿದ್ದಾವೆ ದರ್ಗಾ ಮುಂದೆ. ವ್ಯೂ ಚೆನ್ನಾಗಿದೆ. चलो चलो आगे चलो चलो भाई चलो दिख रही वो ಇವಾಗ ತಾರಾಗಢಕ್ಕೆ ಬಂದಿದ್ದೀವಿ. ಇಲ್ಲಂತೂ ಫುಲ್ಲು ಫಾಗ್. ಹಾಂ, ಇದ್ರ ಹೆಸರೇನು? ಒಂಟೆ 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 ಅಂಡ್ ಕುದುರೆ. ಯಾವ ಜೈ ಫೋಟೋ ಕಾಡೋ ಜೈ. ಇದ್ರ ಹೆಸರೇನು? ಒಂಟೆ ಒಂಟೆ ಉಂಟೆ. ಹಾಂ, ಒಂಟೆ ಮುಂದೆ ಒಂದು ಫೋಟೋ ತೆಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಗುರು ಒಂದು ಮಿರಾಕಲ್ ತೋರಿಸ್ತೀನಿ ನೋಡಿ. ಇವಾಗ ನಿಮಗೆ ಒಂದು ಮಿರಾಕಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಟವರಾ ಮ್ಯಾಲೆ ನೋಡಿ, ಎಲ್ಲ ಎಲ್ಲಿ ಕಾಣ್ತಾ ಇದೆ. ಇವಾಗ ಮುಗೀತು, ಸೀದಾ ಕೆಳಗೋಗಿ ಬ್ಯಾಗ್ ತಗೊಂಡು ಸೀದಾ ಮುಂಬೈ. ಗುರು ಇದು ಯಾವುದು ಸಾಯಂಕಾಲಲ್ಲಿ ಹೋಗ್ತಿದ್ದೀವಿ ಗುರು. स्टेशन से जाना भाईजान, स्टेशन के लेंगे 100 रुपये बोलो. ಬ್ರೋ ಮಕ್ಸೂದ್ ಬ್ರೋ, ಅವನು ಯಾಕೆ ಮುಂದೆ ಕುಂದ್ರಿಸಿದೀವಿ ಅಂದ್ರೆ ಹಿಂದೆ ಕುತ್ಕೊಂಡ್ರೆ ಸುಮ್ಮನೆ ಅವ್ರು ಬಿಡ್ತದ, ಅದಕ್ಕೆ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸ್ವಲ್ಪ ಅದಕ್ಕೆ ಇಲ್ಲೂ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು ಗುರು. ಗುರು ಸೈಕಲಲ್ಲಿ ಹೋಗ್ತಿದ್ದೀವಿ ಗುರು. ಅಣ್ಣ ಫುಲ್ ಮೆಹನತಾಗಿ ತುಳಿತಿದ್ದಾನೆ ನೋಡಿ. ಇಲ್ಲಿ ಎಲ್ಲ ಟ್ರೈ ಮಾಡಿದ್ದೀವಿ, ಮೆಟ್ರೋ ಗಿಟ್ರೋ ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಹುಡುಗರು ನೋಡ್ರಿ ಹಿಂದೆ ಕುಂತಿದ್ದಾರೆ. ಇವಾಗ ನಾವು ಆಟೋ, ಬಸ್ಸು, ಟ್ರೈನು, ಕಾರು ಎಲ್ಲ ಟ್ರೈ ಮಾಡಿದ್ವಿ. ಸಾಯಂಕಾಲ ಒಂದು ಟ್ರೈ ಮಾಡಿದ್ದಿಲ್ಲ, ಅದಕ್ಕೆ ಸಾಯಂಕಾಲಲ್ಲಿ ಒಂದು ಕೂಡ ಟ್ರೈ ಮಾಡಿದ್ವಿ. ಟ್ರಿಪ್ಪಲ್ಲಿ ಮುಗೀತು ಎಲ್ಲ. ನಾನು ಕಾಣಿಸ್ತಿದ್ದೀನಿಲ್ಲೋ ಗೊತ್ತಿಲ್ಲ, ಹಂಗಾದ್ರೂ ಹೇಳ್ತಿದ್ದೀನಿ ಜೋರಾಗೆ. ಕೇಳಿಸ್ಕೊಳಂಗೆ ಅಂದರೆ ಕೇಳಿಸ್ಕೊಳ್ರಿ, ಇಲ್ಲಾಂದ್ರೆ ಬಿಡಿ. ಒಂದ್ಸತಿ ಸಾಯಂಕಾಲಕ್ಕೆ ತೋರಿಸ್ಕೊಡೋ ನೀನು. ನೋಡಿದ್ರು ನಾವು ಇದರಲ್ಲಿ ಬರ್ತಿದ್ದಿಲ್ಲ ಸಾಯಂಕಾಲಲ್ಲಿ. ಈ ಸಾಯಂಕಾಲಲ್ಲಿ ಬರ್ತಿದ್ದಿಲ್ಲ, ಯಾಕಂದರೆ ಅವನು ಅವಾಗಿಂದ ಬಾಡಿಗೆ ಆಗಿಲ್ಲ ಅಂತ ನಿಂತಿದ್ದ. ನೋಡ್ತಿದ್ದೆ ನಾನಂತೂ ಅವಾಗಿಂದ ನೋಡ್ತಿದ್ದೆ, ಅದಕ್ಕೆ ಸಾಯಂಕಾಲಲ್ಲಿ ಬಂದೆ. ಎಷ್ಟು ಆಟೋದಲ್ಲೂ ಕೂಡ 100 ರೂಪಾಯಿನೇ ಕೇಳಿದ್ರು, ಸಾಯಂಕಾಲಲ್ಲೂ 90 ರೂಪಾಯಿ ಕೇಳ್ದ. ಅದಕ್ಕೆ 100 ರೂಪಾಯಿನ ಕೊಟ್ಟು ಹೋಗ್ತೀನಿ, ಅದಕ್ಕೆ ಬಂದೆ. ಇಲ್ಲಾಂದರೆ ಒಬ್ರಿಗೆ ಕಷ್ಟ ಕೊಡೋದೇನಿಲ್ಲ, ಅವನು ದುಡ್ಕೊಂಡು ತಿಂತಿದ್ದಾನೆ ಅಷ್ಟೇ. ಇವಾಗ ಅವ್ನು ಚಪ್ಪಲಿ ತೋರಿಸ್ತೀನಿ ನೋಡಿ, ಚಪ್ಪಲಿ ಹೇಗಿದ್ದಾವೆ. ನನಗೊಂಥರ ಆಯಿತು, ತೋರಿಸ್ತೀನಿ ನೋಡಿ. ಚಪ್ಪಲ್ ದಿಖಾವ್. चप्पल क्या दे, ಹಾಂ ದಿಖಾವ್ ದಿಖಾವ್. क्या देखो, मैं देखने वाला कुछ नहीं है मेरा भाई. ಹಾಂ, आपका नाम क्या है? आशिक अली. हाँ, आशिक अली. आशिक कितनी? आशिक अली. आशिक अली. हाँ, अली. हमारे को इधर छोड़ दिए, लेके थैंक यू, शुक्रिया. आपको कुछ नहीं हो रहा? हाँ? कितने साल से? अरे ही कितने दिन हुआ? 1 महीना हुआ नहीं. एक दिन को कितने कमाते हो भाई? हाँ? एक दिन को कितने कमाते हो? 500-600. 500-600, 500-600 ದುಡಿತಾರಂತೆ ಒಂದು ದಿವಸಕ್ಕೆ ಈ ಸಾಯಂಕಾಲಲ್ಲಿ.
ಇವಾಗ ನಾವು ಅಜ್ಮೇರ್ ಜಂಕ್ಷನ್ ಹತ್ರ ಇದ್ದೀವಿ. ಅಜ್ಮೇರ್ ಸ್ಟೇಷನ್, ರೈಲ್ವೆ ಸ್ಟೇಷನ್. ಗುರು ಇಲ್ಲಿಂದ ಸೀದಾ ಮುಂಬೈ. ಇವಾಗ ಹತ್ತಿದ್ದೀವಿ ಓಡ್ ಬಂದು ಇನ್ನೇನು ಹೊಲ್ಟು ಬಿಡೋದು. ಬಸ್ಸಲ್ಲ ಟ್ರೈನು ಆಗ್ತಿಲ್ಲ ಗುರು, ಸಾಕಾಗ್ಬಿಡ್ತು. ಆಯಿತು, ಓಕೆ, ಥ್ಯಾಂಕ್ ಯು, ಲವ್ ಯು, ಬಾಯ್. ಫಸ್ಟ್ ದಿನ ಹೆಂಗಿದ್ದೆ, ಇವಾಗ ನೋಡಿ ಹೆಂಗಿದ್ದೀನಿ, ಸತ್ತೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು.